ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದು ಓಲ್ಡ್ ವಿಡಿಯೋ ನೋಡಿ. ಓಲ್ಡ್ ವಿಡಿಯೋದಲ್ಲಿ ನಾನು ಸಿಲ್ವರ್ ಐಟಮ್ಸ್ಗಳನ್ನ ಪೂಜೆಯಲ್ಲಿ ಬಳಸಿದ್ದೀನಿ, ಬಟ್ ಇವಾಗ ಅದನ್ನು ಬಳಸ್ತಾ ಇಲ್ಲ. ಸೊ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಇವತ್ತು ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಏನಪ್ಪ ಇಂಪಾರ್ಟೆಂಟ್ ಅಂದರೆ, ಈ ವರಮಹಾಲಕ್ಷ್ಮಿ ಹಬ್ಬ ಆದ ನಂತರ ಬರುವಂಥ ಇನ್ನೊಂದು ವಿಶೇಷವಾದ ಲಕ್ಷ್ಮೀ ಪೂಜೆಗೆ ಅಂತ ಮೀಸಲಾಗಿರುವಂಥ ದಿನ ಅಂದರೆ ಅಮಾವಾಸ್ಯೆ, ದೀಪಾವಳಿಯ ಅಮಾವಾಸ್ಯೆ. ಬಟ್ ಆದರೆ 2022ರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಏನಪ್ಪ ಅಂದರೆ, ಗ್ರಹಣ ಇದೆ, ಸೂರ್ಯಗ್ರಹಣ. ದೀಪಾವಳಿ ಅಮಾವಾಸ್ಯೆ ಪೂಜೆ ಯಾವಾಗ ಮಾಡಬೇಕು? ಸೊ ಇದೆಲ್ಲ ಗೊಂದಲಗಳಿದೆ. ಸೊ ಆಲ್ರೆಡಿ ಸುಮಾರು ಕಮೆಂಟ್ಸ್ಗಳನ್ನ ರಿಸೀವ್ ಮಾಡಿದ್ದೀನಿ. ಗ್ರಹಣ ಇರೋದ್ರಿಂದ ಲಕ್ಷ್ಮೀ ಪೂಜೆನ ಯಾವ ದಿನ ಮಾಡಬೇಕು, ಅದಕ್ಕೆ ಸೂಕ್ತವಾದ ಸಮಯ ಯಾವುದು? ಯಾಕಂದರೆ ಕಳಸ ಸ್ಥಾಪನೆಗೆ ಸೂಕ್ತವಾದ ಸಮಯ ತುಂಬ ಇಂಪಾರ್ಟೆಂಟು. ನಾವು ಯಾವ ಒಂದು ಯೋಗದಲ್ಲಿ, ಯಾವ ಒಂದು ಮುಹೂರ್ತದಲ್ಲಿ ಕಳಸ ಸ್ಥಾಪನೆ ಮಾಡ್ತೀವಿ ಅನ್ನೋದು ನಮ್ಮ ಅದೃಷ್ಟನ ನಿರ್ಧಾರ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಮಾವಾಸ್ಯೆ ತಿಥಿ ಟೈಮಿಂಗ್ಸು, ಗ್ರಹಣ ಯಾವಾಗ ಬಂದಿದೆ, ಲಕ್ಷ್ಮಿನ ಯಾವಾಗ ಕೂರಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಎಷ್ಟೋ ಜನ ಕೇಳ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಲ್ವಾ, ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕಾ ಅಂತ. ಬಟ್ ದೀಪಾವಳಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದು ತುಂಬ ಅಂದರೆ ತುಂಬ ಅದ್ಭುತ. ಅಂದರೆ ಧನಾಭಿವೃದ್ಧಿಗಾಗಿ, ಧನ ಪ್ರಾಪ್ತಿಗಾಗಿ, ಅಥವಾ ಸಕಲ ಸಂಕಷ್ಟಗಳು, ದುಡ್ಡಿನ ಯಾವುದೇ ರಿಲೇಟೆಡ್ ಸಂಕಷ್ಟಗಳಿದ್ರೂ ದೂರ ಮಾಡೋದಕ್ಕೆ, ಮನೆಗೆ ಅದೃಷ್ಟನ ತಂದುಕೊಡೋದಕ್ಕೆ ಈ ಒಂದು ಲಕ್ಷ್ಮಿನ ದೀಪಾವಳಿ ಅಮಾವಾಸ್ಯೆಯಲ್ಲಿ ಕೂರಿಸ್ತೀವಿ. ಆ ಒಂದು ಅಮಾವಾಸ್ಯೆ ದಿನ ಲಕ್ಷ್ಮಿನ ಕೂರಿಸಿ ಅವಳನ್ನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೂ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆನ ಮಾಡೋದು ತುಂಬಾ ತುಂಬ ವಿಶೇಷ. ಸೊ ಆ ಕಾರಣಕ್ಕಾಗಿ ಯಾರು ಬೇಕಾದರೂ ಈ ಒಂದು ದೀಪಾವಳಿ ಅಮಾವಾಸ್ಯೆಯಲ್ಲಿ ಮನೆಯಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಿ ತಾಯಿ ಪೂಜೆನ ಮಾಡ್ಬೋದು. ಇಂಥ ಒಂದು ವಿಶೇಷವಾದ ಲಕ್ಷ್ಮೀ ವ್ರತನ ಮಾಡೋದಕ್ಕೆ ಈ ಬಾರಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾಕಂದರೆ ಗ್ರಹಣ ಇರೋದ್ರಿಂದ ಈ ಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಬಾರ್ದು. ಹಾಗಾದರೆ ಲಕ್ಷ್ಮೀ ಪೂಜೆನ ಯಾವ ದಿನ ಮಾಡಬೇಕು, ಅಮಾವಾಸ್ಯೆ ಯಾವಾಗಿದೆ, ಗ್ರಹಣದ ಟೈಮಿಂಗ್ಸ್ ಏನು, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಇವಾಗ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಅಮಾವಾಸ್ಯೆ ಯಾವಾಗಿದೆ ಅಂತ ಫಸ್ಟು ತಿಳ್ಕೊಬಿಡೋಣ. ಅಮಾವಾಸ್ಯೆ ಇರೋದು ಅಕ್ಟೋಬರ್ 24ನೇ ತಾರೀಕು ಸೋಮವಾರ. ಆದರೆ ಕ್ಯಾಲೆಂಡರ್ ಪ್ರಕಾರ ಕೆಲವೊಂದು ಕ್ಯಾಲೆಂಡರಲ್ಲಿ 25ನೇ ತಾರೀಕು ತೋರಿಸ್ತಾ ಇದೆ. ಆವತ್ತೊಂದು ದಿನವೇ ಸೂರ್ಯಗ್ರಹಣವೂ ಕೂಡ ಇದೆ. ಸೊ ಆ ಎಲ್ಲ ಕಾರಣದಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಆದರೆ ಅಮಾವಾಸ್ಯೆಯಲ್ಲಿ ಯಾವಾಗಲೂ ಅದರ ತಿಥಿ ಟೈಮಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಅಮಾವಾಸ್ಯೆಯ ತಿಥಿ ಟೈಮಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 24ನೇ ತಾರೀಕು ಸಂಜೆ 5:27 ಈ ಒಂದು ತಿಥಿ ಟೈಮಿಂಗ್ಸ್ ಎಂಡ್ ಆಗೋದು ಅಕ್ಟೋಬರ್ 25ನೇ ತಾರೀಕು ಸಂಜೆ 4:18 ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಸೂರ್ಯೋದಯದ ಸಮಯನ ಕನ್ಸಿಡರ್ ಮಾಡೋದಾದರೆ ಅಕ್ಟೋಬರ್ 25ನೇ ತಾರೀಕೆ ಅಮಾವಾಸ್ಯೆ ಅಂತ ಎಲ್ಲ ಕ್ಯಾಲೆಂಡರ್ಗಳಲ್ಲಿ ತೋರಿಸುತ್ತೆ. ಬಟ್ ಆದರೆ ನಾವು ಅಮಾವಾಸ್ಯೆ ಲಕ್ಷ್ಮೀ ಪೂಜೆನ ಮಾಡಬೇಕು ಅಂದರೆ ಸಂಜೆ ಸಮಯ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಲಕ್ಷ್ಮೀ ಪೂಜೆನ ಯಾವ ದಿನ ಮಾಡಬೇಕು ಅಂದರೆ ಅಕ್ಟೋಬರ್ 24ರ ಸಂಜೆ, ಅಂದರೆ ಸೋಮವಾರ ಸಂಜೆ ನೀವು ಲಕ್ಷ್ಮೀ ಪೂಜೆನ ಮಾಡಬೇಕು. ಯಾಕಂದರೆ ದೀಪಾವಳಿಯಲ್ಲಿ ನೈಟ್ ಪೂಜೆ ತುಂಬ ಇಂಪಾರ್ಟೆಂಟ್. ಆ ಒಂದು ಮುಸ್ಸಂಜೆಯಲ್ಲಿ ತಾಯಿ ಪೂಜೆನ ಮಾಡಬೇಕಾಗಿರೋದ್ರಿಂದ ಅಮಾವಾಸ್ಯೆ ನೆಕ್ಸ್ಟ್ ಡೇ 4 ಗಂಟೆಗೆ ಮುಗ್ದೋಗೋದ್ರಿಂದ, ಮತ್ತು ಗ್ರಹಣದ ಟೈಮಿಂಗ್ಸ್ ಕೂಡ ಇರೋದ್ರಿಂದ ನೀವು 24ರ ಸಂಜೆ ನೀವು ಲಕ್ಷ್ಮೀ ಪೂಜೆನ ಮಾಡಬೇಕಾಗತ್ತೆ. ಅಕ್ಟೋಬರ್ 24 ನೀವು 5:27 ಮೇಲೆ ನೀವು ಲಕ್ಷ್ಮೀ ಪೂಜೆಗೆ ಬೇಕಾದೆಲ್ಲ ತಯಾರಿನ ಮಾಡ್ಕೊಳ್ಳಿ. ಅದರಲ್ಲಿ ಯಾವ ಒಂದು ವಿಶೇಷವಾದ ಮುಹೂರ್ತ ಇದೆ, ಯಾವ ಒಂದು ವಿಶೇಷವಾದ ಮುಹೂರ್ತದಲ್ಲಿ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಟೈಮಿಂಗ್ಸ್ಗಳು ಕನ್ಫ್ಯೂಷನ್ ಆಗುತ್ತೆ. ಬಟ್ ಲಕ್ಷ್ಮೀ ಪೂಜೆನ ನೀವು ಅಕ್ಟೋಬರ್ 24ನೇ ತಾರೀಕು ಸೋಮವಾರ ಸಂಜೆ ಮಾಡಬೇಕು. ಸೊ ಅದಕ್ಕೆಲ್ಲ ಏನೆಲ್ಲ ಬೇಕು ತಯಾರಿಗಳನ್ನ ನೀವು ಮಾಡ್ಕೊಳ್ಳಿ. ಇನ್ನು ತುಂಬ ಇಂಪಾರ್ಟೆಂಟ್ ಅಂದರೆ ಸೂರ್ಯಗ್ರಹಣದ ಟೈಮಿಂಗ್ಸು. ಸೊ ಸೂರ್ಯಗ್ರಹಣ ಯಾವಾಗ ಬಂದಿದೆ, ಆ ಒಂದು ಟೈಮಿಂಗ್ಸ್ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಸೂರ್ಯಗ್ರಹಣ ಬಂದು ಅಕ್ಟೋಬರ್ 25ನೇ ತಾರೀಕು ಮಂಗಳವಾರ ಗೋಚರಿಸ್ತಾ ಇದೆ. ಸೊ ಆವತ್ತೊಂದು ದಿನ ಸೂರ್ಯಗ್ರಹಣ ಇರುತ್ತೆ. ಈ ಒಂದು ಸೂರ್ಯಗ್ರಹಣದ ಟೈಮಿಂಗ್ಸ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ದಯವಿಟ್ಟು ಈ ಒಂದು ಟೈಮಿಂಗ್ಸ್ನ ನೋಟ್ ಮಾಡ್ಕೊಳ್ಳಿ. ಸೂರ್ಯಗ್ರಹಣದ ಟೈಮಿಂಗ್ಸ್ ಬಂದು ಸ್ಟಾರ್ಟ್ ಡೇಟ್ ಅಂದರೆ ಆ ಒಂದು ಗ್ರಹಣ ನಮಗೆ ಶುರುವಾಗೋದು ಮಧ್ಯಾಹ್ನ 2:28 ಆ ಒಂದು ಮಧ್ಯಮ ಕಾಲ ಬಂದು 4:30. ಆ ಒಂದು ಸೂರ್ಯಗ್ರಹಣ ಎಂಡ್ ಆಗೋದು ಸಂಜೆ 6:32 ಒಂದು ಗ್ರಹಣ ಮುಕ್ತಾಯ ಆಗುತ್ತೆ. ಅಲ್ಲಿಗೆ ಕಂಪ್ಲೀಟಾಗಿ ಒಂದು 4.25 ಗಂಟೆ ಈ ಒಂದು ಗ್ರಹಣ ನಡೆಯುತ್ತೆ. ಆದರೆ ಇಂಡಿಯಾದಲ್ಲಿ ಈ ಒಂದು ಸೂರ್ಯಗ್ರಹಣ ಗೋಚರಣೆ ಆಗುತ್ತಾ, ಎಲ್ಲೆಲ್ಲಿ ಒಂದು ಸೂರ್ಯಗ್ರಹಣ ಗೋಚರಣೆ ಆಗುತ್ತೆ ಅನ್ನೋದಾದರೆ,
ಇಂಡಿಯಾದಲ್ಲಿ ಸೂರ್ಯಗ್ರಹಣ ಗೋಚರಣೆ ಆಗ್ತಾ ಇಲ್ಲ. ಈ ಒಂದು ಸೂರ್ಯಗ್ರಹಣ ಎಲ್ಲೆಲ್ಲಿ ಬಂದಿದೆ ಅನ್ನೋದಾದರೆ, ಅದು ಎಲ್ಲೆಲ್ಲಿ ಗೋಚರಣೆ ಆಗುತ್ತೆ ಅನ್ನೋದಾದರೆ, ಯುರೋಪು, ವೆಸ್ಟರ್ನ್ ಸೈಬೇರಿಯಾ ಮತ್ತು ಸೆಂಟ್ರಲ್ ಏಷ್ಯಾ, ವೆಸ್ಟರ್ನ್ ಏಷ್ಯಾ ಮತ್ತು ನಾರ್ತ್ ಈಸ್ಟ್ ಆಫ್ರಿಕಾದ ಸೈಡಲ್ಲಿ ಈ ಒಂದು ಸೂರ್ಯಗ್ರಹಣ ಕಾಣಿಸುತ್ತೆ. ಬಟ್ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಗ್ರಹಣದ ಗೋಚರಣೆ ಇಲ್ಲ. ಆದರೆ ಈ ಒಂದು ಸೂತಕದ ಸಮಯದಲ್ಲಿ ನಾವು ಒಂದು ಸೂತಕನ ನಾವು ಈ ಗ್ರಹಣದ ಆಚರಣೆ ಮಾಡಬೇಕನ್ನೋದಾದರೆ ನೀವು ಆಚರಣೆ ಮಾಡಿದರೂ ಪರವಾಗಿಲ್ಲ, ಆದರೆ ಈ ಒಂದು ಸಮಯದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯಾದ ಪೂಜೆಗಳನ್ನ ಮಾಡಬೇಡಿ. ಮತ್ತು ಈ ಒಂದು ಸಮಯದಲ್ಲಿ ಗರ್ಭಿಣಿಯರು, ಚಿಕ್ಕ ಮಕ್ಕಳು, ಬಾಣಂತಿಯರು, ವಯಸ್ಸಾದವರು ಮತ್ತು ಆರೋಗ್ಯ ಸರಿ ಇಲ್ಲದಿದ್ದವರು ಸಾಧ್ಯವಾದಷ್ಟು ನಿಮ್ಮ ಎಚ್ಚರಿಕೆಯಲ್ಲಿರೋದು ಒಳ್ಳೆಯದು. ಯಾಕಂದರೆ ಭೂಮಿಗೆ ಒಬ್ಬನೇ ಸೂರ್ಯ, ಅದು ಯಾವ ಕಡೆ ಗ್ರಹಣ ಕಾಣಿಸಿದ್ರೂ ಅದರ ಒಂದು ಸೂತಕ ಅನ್ನೋದು ಪ್ರತಿಯೊಂದು ಜೀವಿ ಮೇಲೂ ಇದ್ದೇ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಅದು ಗೋಚರಣೆ ಆಗಿಲ್ಲ ಅಂದ್ರೂ, ನೀವು ಆಚರಣೆ ಮಾಡಿಲ್ಲ ಅಂದ್ರೂ ನಿಮ್ಮ ಒಂದು ಎಚ್ಚರಿಕೆಯಲ್ಲಿ ಇರೋದು ಒಳ್ಳೆಯದು. ಆ ಒಂದು ಸಮಯದಲ್ಲಿ ದಯವಿಟ್ಟು ಗರ್ಭಿಣಿಯರು ಸ್ವಲ್ಪ ಕೇರ್ಫುಲ್ ಆಗಿರಿ. ನನ್ನ ಒಬ್ಬರು ಸ್ಪೆಷಲ್ ಸಬ್ಸ್ಕ್ರೈಬರ್ಗೋಸ್ಕರನೇ ಒಂದು ಗರ್ಭಿಣಿಯರು ಯಾವ ರೀತಿ ಇರಬೇಕು, ಯಾವ ಒಂದು ಮಂತ್ರನ ಆ ಒಂದು ಸಮಯದಲ್ಲಿ ನಾವು ಆ ಒಂದು ಸ್ತೋತ್ರನ ಹೇಳಬೇಕು, ಇದೆಲ್ಲವನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅವರಿಗೋಸ್ಕರ ಪರ್ಟಿಕ್ಯುಲರ್ ಆಗಿ ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದರೆ ನೀವು ದಯವಿಟ್ಟು ಚೆಕ್ ಮಾಡ್ಬೋದು. ನೋಡಿದ್ರಲ್ವಾ ಗ್ರಹಣದ ಟೈಮಿಂಗ್ಸ್ ಏನಿದೆ, ಅಮಾವಾಸ್ಯೆ ತಿಥಿ ಟೈಮಿಂಗ್ಸ್ ಏನಿದೆ, ಯಾವ ಒಂದು ಸಮಯದಲ್ಲಿ ನಾವು ಲಕ್ಷ್ಮೀ ಪೂಜೆನ ಮಾಡಬೇಕು ಅಂತ. ಸೊ ಲಕ್ಷ್ಮೀ ಪೂಜೆನ ತಯಾರಿ ಮಾಡ್ಕೊಳ್ಳಿ. ಆದರೆ ನಿಮಗೆ ಒಂದು ಅದ್ಭುತವಾದ ಒಂದು ಮುಹೂರ್ತನ ಕೊಡ್ತೀನಿ. ದಯವಿಟ್ಟು ಆ ಒಂದು ಮುಹೂರ್ತದಲ್ಲೇ ನೀವು ಕಳಸ ಪ್ರತಿಷ್ಠಾಪನೆ ಮಾಡಿ ಮನೆಯಲ್ಲಿ ಖಂಡಿತ ಧನಾಭಿವೃದ್ಧಿ ಅನ್ನೋದು ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಒಂದು ಮುಹೂರ್ತ ಯಾವುದು ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ತಪ್ಪದೆ ನೆಕ್ಸ್ಟ್ ವಿಡಿಯೋನ ಚೆಕ್ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.